ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ 2 ದಿನ ಭಾರೀ ಮಳೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಹವಾಮಾನ ಇಲಾಖೆ ಒಟ್ಟು 19 ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದೆ. ಬೀದರ್, ಯಾದಗಿರಿ, ಬೆಳಗಾವಿ, ಕೊಪ್ಪಳ, ಗದಗ, ಧಾರವಾಡ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿನ್ನೆ ಮಳೆ ಆಗಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ ತಾಲೂಕಿನಲ್ಲಿ ಜೋರು ಮಳೆ ಸುರಿದಿರುವಂಥದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ರಣ ಬಿಸಿಲಿದ್ರೆ ಸಂಜೆ ಆಗ್ತಾ ಇದ್ದಂತೆ ಮಳೆ ಸುರಿದಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಬಾಳೂರು, ಬಣಕಲ್, ಚಾರ್ಮಾಡಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದೆ. ಆಲೂರು ಬಳಿ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಇನ್ನು ಸಿಡಿಲು ಬಡಿದು ತೆಂಗಿನ ಮರವೊಂದು ಹೊತ್ತಿ ಉರಿದಿರೋ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಾಣಿಗೆ ಗ್ರಾಮದಲ್ಲಿ ನಡೆದಿದೆ. ತಮ್ಮಣ್ಣಗೌಡರ್ ಮನೆ ಪಕ್ಕದಲ್ಲಿದ್ದ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಹೊತ್ತಿ ಉರಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಸುಮಾರು ಅರ್ಧ ಗಂಟೆ ಕಾಲ ಗುಡುಗು, ಆಲಿಕಲ್ಲು ಸಹಿತ ಮಳೆ ಸುರಿದಿದ್ದು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದ್ ಕಡೆ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ ಮತ್ತು ಒಂದ್ ಕಡೆ ಬನಹಟ್ಟಿ ಹಾಗೂ ಮೂಗನೂರು ಗ್ರಾಮಸ್ಥರು ನೀರಿಗಾಗಿ ಗೋಳಾಡ್ತಾ ಇದ್ದಾರೆ. ಗ್ರಾಮದಲ್ಲಿರುವಂತಹ ಶುದ್ಧ ನೀರಿನ ಘಟಕ ಹಾಳಾಗಿದೆ. 20 ದಿನಕ್ಕೆ ಒಮ್ಮೆ ನೀರು ಪೂರೈಕೆ ಮಾಡ್ತಾ ಇದ್ದು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೂರೈಕೆ ಆಗುವಂತಹ ನೀರು ಕಲುಷಿತವಾಗಿದ್ದು ಹುಳುಗಳು ಕಾಣಿಸ್ತಾ ಇದ್ದಾವೆ. ಆ ನೀರನ್ನ ಕುಡಿಯೋದ್ರಿಂದ ವಾಂತಿ ಭೇದಿ ಆಗ್ತಾ ಇದೆ. ಅತ್ತ ಕೆರೆಯ ನೀರು ಸಹ ಕಲುಷಿತವಾಗಿದೆ. ಹೀಗಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ನೀರಿಂದು ಸಮಸ್ಯೆ ಭಾಳ ಆಗೈತೆ ಸರ್. ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಠ ನೀರು ಬರೋದೂ ಇಲ್ರಿ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಳೆ ಹೆಚ್ಚೆಚ್ಚು ತರಬೇಕು. ನೀರಿನ ಸಪ್ಲೈಮೆಂಟ್ ಸರಿಯಾಗಿಲ್ಲ. 20 ದಿನದ ಮ್ಯಾಗ ರೀ ನೀರು ಅವರಿ, ಬಳಸು ನೀರು ಅವರಿ. ಈ ಸದ್ಯ ಹುಳ ಅದಾರಿ. ಮತ್ತೆ ಅವನ್ನ ನೀರು ಕುಡಿತೇವ್ರಿ. ಹುಡುಗರಿಗೆ 2 ಕತ್ತೈತ್ರಿ, ದೊಡ್ಡವ್ರಿಗೆ 2 ಕತ್ತೈತಿ. ದವಾಖಾನಿಗೆ ಹೋದೇವು ಅಂದ್ರೆ ನಮಗೆ ಗತಿ ಇಲ್ಲ. ದುಡ್ಡು ನಾವು 2 ಕೊಡ ಆಗಲಿ 10 ಒಟ್ಟು 4 ಕೊಡ ಆಗಲಿ ನಾವು ತಂದು ಕುಡಿತಿದ್ದೀವಿ. ಈಗ ಅಲ್ಲೋಲ ಕೊಲ್ಲೋಲ್ ನಮ್ಮ ಜಲಮ ಆಗಾಕತ್ತೈತಿ. ಅದಕ್ಕೆ ಏನು ಪರಿಹಾರ ಕೊಡ್ತಾರ ಕೇಳ್ರಿ. 20 ದಿನ ಆತ್ರಿ ನೀರೇ ಇಲ್ಲ. ಏನು ನೀರು ಎಲ್ಲಿ ಬಿಟ್ಟೇ ಇಲ್ರಿ. ಅಲ್ಲಿ ಇಲ್ಲಿ ಹೋಗಿ ನಾವು ಕೊಡ ತರೋದು ಕುಡಿದು ಮಾಡಾಕ್ತೀವಿ ಇಲ್ರಿ. ಕೆರೆನ ಬಳಸಿಲ್ರಿ. ಕೆರೆ ಚಲೋನೇ ಇಲ್ರಿ. ನೀರು ಬೋರ್ ಐತ್ರಿ, ಸೊಳ್ಳೆ ನೀರು ಅಲ್ಲೇ ಹೋಗಿ ಪಗ್ಯಾನ ನೋಡ್ಕೊಂಡ್ ಬರೋದು. ಇಲ್ಲಿ ಅನ್ಕರ್ ಊರಾಗ ಬರೋದು. ಈ ಪಂಚಾಯತಿದ ನೀರಿನ ಸಮಸ್ಯೆ ಇವತ್ತು ಇನ್ನಿರಲ್ಲ. ಹೆಂಗೈತಿ ಅಂತಂದ್ರೆ ಮಳೆಗಾಲದೊಳಗೂ 12 ದಿವಸಕ್ಕೆ ನೀರು ಬರ್ತಾವೆ, ಚಳಿಗಾಲದೊಳಗೂ 12 ದಿವಸಕ್ಕೆ ಬರ್ತಾವೆ, ಬೇಸಿಗೆ ಒಳಗೂ 12 ದಿವಸಕ್ಕೆ ಬರ್ತಾವೆ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನೈತಂದ್ರೆ ಅದರಲ್ಲಿ ಯಾರು ವರ್ಕ್ ಮಾಡ್ತಾರ ಸಮಸ್ಯೆ ಮೇನ್ ಅಲ್ಲಿ ಐತಿ. ಈಗ ಹೋರಾಟ ಮತ್ತೊಂದು ಬೇರೆ. ಆದ್ರೆ ಸಮಸ್ಯೆ ಏನೈತಿ ಅಂತಂದ್ರೆ ಅಲ್ಲಿಂದ 4 ಲಕ್ಷ ಲೀಟರ್ ನೀರು ಬಿಡ್ತಾರ ಅಂತ ಐತಿ. ಇಲ್ಲಿ ಇವ್ರು ಹೇಳ್ತಾರ 2,80,000 ಲೀಟರ್ ಬರ್ತೈತಿ ಅಂತೇಳಿ. ಸಮಸ್ಯೆ ಯಾರ್ದು? ಯಾರಿಗೂ ಏನು ಬೇರೆ ಕುಡಿಯೋದು ಬಿಟ್ಟ ಕಾರ್ ಎದಕ್ಕೂ ಉಪಯೋಗ ಮಾಡಂಗಿಲ್ಲ ಅಂತ ಹೇಳ್ಕಾರ ನೋಟಿಸ್ ಹೊರಡ್ಸಣ ಬಿಡ್ತಾರೆ. ಎಲ್ಲರೂ ಬಿಡ್ತಾರ. ನಮ್ಮಲ್ಲೇ ನೀರಿಂದು ಸಮಸ್ಯೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡರಿಯದ ಉರಿ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 2 ವಾರಗಳಿಂದ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇದೆ. ಪರಿಣಾಮ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದ್ದು ಅಲ್ಪ ಸ್ವಲ್ಪ ನೀರಿದ್ದ ಕೆರೆ ಕಟ್ಟೆಗಳು ಬತ್ತಿ ಹೋಗಿವೆ. ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಯುಗಾದಿ ವೇಳೆಗೆ ಮಳೆ ಆಗ್ತಾ ಇತ್ತು. ರೇವತಿ ಮಳೆಗೆ ರೈತರು ಜಮೀನು ಉಳುಮೆ ಮಾಡಿಕೊಂಡು ಪೂರ್ವ ಮುಂಗಾರಿಗೆ ಬಿತ್ತನೆ ಮಾಡ್ತಾ ಇದ್ರು. ಆದರೆ ಈ ಬಾರಿ ಹನಿ ಮಳೆಯೂ ಬಿದ್ದಿಲ್ಲ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಗದೆ ಕಂಗಾಲಾಗಿ ಹೋಗಿವೆ. ಅಷ್ಟು ಎಲ್ಲ ತಾಲೂಕುಗಳಲ್ಲೂ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಉದ್ಭವಿಸ್ಬೋದು ಅಂಥೇಳಿ ಇವತ್ತು ಮೀಟಿಂಗ್ ಮಾಡಿದಾಗ ನಮ್ಮ PDOಗಳು ಹೇಳಿದ್ದಾರೆ. ಹೆಚ್ಚಿನ ಭಾಗದಲ್ಲಿ ಅಂದರೆ ಹನೂರು ಭಾಗದಲ್ಲಿ ಒಂದು 60 ವಿಲೇಜ್ಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನಗಂಡಿದ್ದೀವಿ. ಆಮೇಲೆ ಚಾಮರಾಜನಗರದಲ್ಲಿ ಆಲ್ಮೋಸ್ಟ್ ಒಂದು 10 ವಿಲೇಜ್ಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಯಳಂದೂರಲ್ಲಿ 1-2 ಗ್ರಾಮಗಳಿದೆ. ಗುಂಡ್ಲುಪೇಟೆಯಲ್ಲಿನೂ ಅಷ್ಟೇ ಆಲ್ಮೋಸ್ಟ್ 7-8 ಗ್ರಾಮಗಳಲ್ಲಿ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು JJM ಇರ್ಬೋದು, ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಎಲ್ಲೆಲ್ಲಿ ಪೈಪ್ಲೈನ್ ಕನೆಕ್ಷನಿಂದ ತೊಂದರೆ ಆಗ್ತಾ ಇದೆ ಅಂಥದನ್ನೆಲ್ಲ ಇಮಿಡಿಯೇಟ್ 3 ಡೇಸಲ್ಲಿ ಮಂಡೇ ಒಳಗಡೆ ಅದನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅದನ್ನು ಹೊರತುಪಡಿಸಿ ಈಗ ಬೋರ್ವೆಲ್ ಆಲ್ರೆಡಿ ಮಾಡಿದ್ದಾರೆ. ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಇಲ್ಲ ಅನ್ನೋದನ್ನು ಇಮಿಡಿಯೇಟ್ ಸೆಸ್ಕಾಮ್ ಇಂಜಿನಿಯರಿಗೂ ಕರೆಸಿದ್ವಿ. ಅಲ್ಲಿ ಮೀಟಿಂಗಲ್ಲಿ ಕರೆಸಿಬಿಟ್ಟು ಅವರಿಗೆ ಹೇಳಿದ್ದೀವಿ. ಈಗ ಸರ್ ಮಳೆ ಆಗಬೇಕಾಯ್ತು, 2-3 ಮಳೆ ಆಗಬೇಕಾಯ್ತು. ರೇವತಿ ಮಳೆನೂ ಕೈ ಕೊಟ್ಬಿಟ್ಟು ಮುಂದೆ ಬಿತ್ತನೆ ಬೀಜ ಏನು ಬಿತ್ತಿಲ್ಲ. ದನ ಕರುಗಳಿಗೆ ಕುಡಿಯೋ ನೀರು ಮೇವು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ರೋಗ ಬಂದು ಇನ್ನು ಸ್ವಲ್ಪ ದಿನ ಆದರೆ ರೋಗ ಬಂದು ಸಾಯಕರಿಕತ್ತವ ದನ ಕರುಗಳೆಲ್ಲ. ಕೆರೆ ಕಟ್ಟೆಗಳು ಎಲ್ಲ ಬತ್ತೋಗಿದೆ ಸರ್. ನೀರೇ ಇಲ್ಲ.
ಕಂಪ್ಲೀಟು ಕುಡಿ ನೀರೇ ಸಿಗ್ತಾಯಿಲ್ಲ. ಎಲ್ಲ ಥರನೂ ಒಣಗೋಗಿದೆ. ಒಂಚೂರು ಮೇವು ಮೊಟ್ಟೆ ಏನೂ ಇಲ್ಲ. ದನಗಳೆಲ್ಲ ಬತ್ತೋಗಿ ಎಲ್ಲ ಈಗ 4 ಲೀಟ್ರ್ ಕೊಡೋತೋಗಿ 7 ಲೀಟ್ರ್ ಕೊಡೋದು ಕಷ್ಟ ಆಗೋಗಿದೆ. ಹಾಲುಗಳು ಎಲ್ಲ ತೊಂದರೆ ಆಗಿದೆ ಸರ್ ತುಂಬ. ಈಗ ಆಲ್ರೆಡಿ 4-5 ಮಳೆ ಆಗಬೇಕಾಯ್ತು, ಮಳೆನೇ ಹೋಯ್ತು. ಮಳೆ 2-3 ಸತಿ ವಾಸತಿ ಹಿಂಗಾಲಾಗೋಯ್ತು. ಈ ಸತಿನೂ ಇಲ್ಲ ಮಳೆ. ಏನು ಕ್ಲೈಮೇಟ್ ಮಾತ್ರ ಜಿನ್ಕ ಬಿಸಿಲು ಏರ್ತಾ ಇದೆ, ತಡೆ ಕಾಯ್ತಾಯಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಇಡೀ ಅಂಗಡಿ ಬೆಂಕಿ ಕೆನ್ನಾಲಿಗೆ ಸುಟ್ಟು ಭಸ್ಮವಾಗಿದೆ. ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ನಲ್ಲಿ ಅವಘಡ ಸಂಭವಿಸಿತು. ಅಂಗಡಿಯಲ್ಲಿದ್ದಂಥ UPS ಬ್ಯಾಟರಿಗಳು, CCTV, DVR ಸೇರಿದಂತೆ ಅನೇಕ ವಸ್ತುಗಳು ಸುಟ್ಟು ಬೂದಿಯಾಗಿದೆ. ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳು ಹಾಳಾಗಿದೆ. ಸ್ಥಳಕ್ಕೆ ಆಗಮಿಸಿದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದರು. ಕೊಪ್ಪಳದ ಮುನಿರಾಬಾದ್ನಲ್ಲಿ ಅಧಿಕಾರಿಗಳು ಭರ್ಜರಿ ರೇಡ್ ಮಾಡಿದ್ದಾರೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನು ದಾಸ್ತಾನು ಮಾಡಿಟ್ಟಿದ್ದ ಸ್ಥಳದ ಮೇಲೆ ದಾಳಿ ಮಾಡಿ ಅಕ್ಕಿಯನ್ನು ಸೀಸ್ ಮಾಡಿದ್ದಾರೆ. ಕೂಕನಪಳ್ಳಿ ಸಮೀಪದ ಜಮೀನಿನಲ್ಲಿ ಅಕ್ರಮವಾಗಿ ಅಕ್ಕಿ ದಾಸ್ತಾನು ಮಾಡಲಾಗಿತ್ತು. ದಾಳಿ ವೇಳೆ ಸುಮಾರು 2,000 ಮೂಟೆ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಅಕ್ರಮವಾಗಿ ಅಕ್ಕಿ ಸಂಗ್ರಹಿಸಿಟ್ಟಿದ್ದ ಹಿನ್ನೆಲೆ ಯಮನೂರಪ್ಪ ಹಾಗೂ ಗಾಳೆಪ್ಪ ವಿರುದ್ಧ ಮುನಿರಾಬಾದ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆಹಾರ ಇಲಾಖೆ ಅಧಿಕಾರಿ ರವಿಚಂದ್ರ ನೀಡಿದ ದೂರಿನ ಅನ್ವಯ EC ಆಕ್ಟ್ ಅಡಿಯಲ್ಲಿ ಕೇಸ್ ಫೈಲ್ ಆಗಿದೆ. ಕಳೆದ ತಿಂಗಳು ಯಮನೂರಪ್ಪ ವಿರುದ್ಧ ಗಂಗಾವತಿ ನಗರ ಠಾಣೆಯಲ್ಲೂ ಕೇಸ್ ದಾಖಲಾಗಿತ್ತು. ಗಂಗಾವತಿ ಸಮೀಪವೂ ಅಪಾರ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿತ್ತು. ಮತ್ತೆ ಅದೇ ಯಮನೂರಪ್ಪಗೆ ಸೇರಿದ 2,000 ಮೂಟೆ ಅಕ್ರಮ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿದೆ. ಬಸ್ ಹತ್ತುವಾಗ ಮಹಿಳೆಯ ಕೊಳ್ಳಲಿದ್ದಂಥ ಚಿನ್ನಾಭರಣ ಕದ್ದ ಘಟನೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಗದಗ ಮೂಲದ ರಜಿಯಾ ಬೇಗಂ ಎನ್ನುವರು ಸಹೋದರನ ಮದುವೆಗೆ ಬಂದಿದ್ರು. ಬಸ್ ಹತ್ತುವ ವೇಳೆ ಜನದಟ್ಟಣೆ ಹೆಚ್ಚಿದ್ದಂಥ ಹಿನ್ನೆಲೆಯಲ್ಲಿ 3 ತೊಲೆ ಚಿನ್ನಾಭರಣ ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾರೆ. ಗಂಗಾವತಿ ನಗರ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ. ಬೀಗ ಹಾಕಿದ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರನ್ನ ಕೋಡಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಾಸಿಕ್ ಮೂಲದ ರೋಹನ್ ಮತ್ತು ಆಕಾಶ್ ಬಂಧಿತ ಆರೋಪಿಗಳು ಬೆಂಗಳೂರಿನ ಸಹಕಾರ ನಗರದಲ್ಲಿ ಬೀಗ ಹಾಕಿದ ಮನೆಗಳಿಗೆ ನುಗ್ಗಿ 3 ಕೆಜಿ ಬೆಳ್ಳಿ ಸೇರಿದಂತೆ 250 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಈ ಬಳಿಕ ಕಳ್ಳತನ ಮಾಡಿದ ಮಾಲ್ಗಳನ್ನು ನಾಸಿಕ್ಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ರು. ಆಗಾಗ ಬೆಂಗಳೂರಿಗೆ ಬರ್ತಾ ಇದ್ದ ನಾಸಿಕ್ ಗ್ಯಾಂಗ್ ಬೀಗ ಹಾಕಿದ ಮನೆಗಳಲ್ಲೇ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಇದೀಗ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು, ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಚೌಲ್ಟ್ರಿಗಳಲ್ಲಿ ಮದುವೆಗೆ ಬರುವಂಥ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಚಿನ್ನಾಭರಣ ಎಗರಿಸ್ತಾ ಇದ್ದಂಥ ಆರೋಪಿಯನ್ನು ಬಂಧಿಸಲಾಗಿದೆ. ಸಂಪಿಗೆಹಳ್ಳಿ ಪೊಲೀಸರು ಬಾಬು ಅಲಿಯಾಸ್ ಪಲ್ಸರ್ ಬಾಬು ಎಂಬಾತನನ್ನು ಬಂಧಿಸಿದ್ದು, ಆರೋಪಿ ಮೇಲೆ 8 ಪ್ರಕರಣಗಳು ಇರುವಂಥದ್ದು ಬೆಳಕಿಗೆ ಬಂತೆ. ಮದುವೆ ನಡೆಯುವಂಥ ಚೌಲ್ಟ್ರಿಗಳನ್ನೇ ಬಂಡವಾಳ ಮಾಡಿಕೊಂಡು ಟಿಪ್ ಟಾಪ್ ಆಗಿ ಬಂದು ಮದುವೆ ಮನೆಯಲ್ಲಿದ್ದಂಥ ಮಕ್ಕಳನ್ನು ಪರಿಚಯಸ್ಥರಂತೆ ಮಾತನಾಡಿಸಿ ಕ್ಷಣಾರ್ಧದಲ್ಲಿ ಕತ್ತಲ್ಲಿ ಚಿನ್ನದ ಸರಗಳನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ದ. ಹೀಗೆ ತಣಿಸಂದ್ರದ ಬಳಿ ಮದುವೆ ಮನೆಯಲ್ಲಿ 450 ಗ್ರಾಂ ನಕ್ಲೆಸ್ ಸೇರಿ ಚಿನ್ನದ ಸರ ಕಳ್ಳತನ ಮಾಡಿದ್ದ. ಇದೀಗ ಸಂಪಿಗೆಹಳ್ಳಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಕದ್ದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ರಾಜ್ಯದ ದಲಿತ ಸಮುದಾಯದ ಬಹುಕಾಲದ ಬೇಡಿಕೆಯಾದ ಒಳ ಮೀಸಲಾತಿಗೆ ಸಂಪುಟದ ಅಂತಿಮ ಮುದ್ರೆ ಬಿದ್ದಿದೆ. ವಿಧಾನಸೌಧದಲ್ಲಿ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಾಗಿದೆ. 15% ಮೀಸಲಾತಿಯಲ್ಲಿ ಎಡಗೈ ಹಾಗೂ ಬಲಗೈ ಸಮುದಾಯಕ್ಕೆ ತಲಾ 5.25, ಇತರರಿಗೆ 4.5ರಷ್ಟು ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ವಿಶೇಷ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, SC ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಿತಿ ಮಾಡಬೇಕು ಅಂತ ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಆ ಸಮಿತಿ ವರದಿ ಕೊಟ್ಟಿದೆ. ಅದರಂತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ 3 ವರ್ಗಗಳಿಗೆ ಯಾವುದೇ ಅಸಮಾಧಾನ ಇಲ್ಲದೆ ಒಮ್ಮತದಿಂದ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿದ್ರು. 5.25 ಅದು ಲೆಫ್ಟ್ಗೆ, ಅವರ ಸಂಬಂಧಿತ ಜಾತಿಗಳಿಗೆ, ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು, ಇವೆಲ್ಲ ಸೇರಿ 4.5. ರಾಷ್ಟ್ರದಲ್ಲಿ ಅತಿ ಮಹತ್ವದಾಗುವ ನಿರ್ಣಯವನ್ನು ನಮ್ಮ ಸಚಿವ ಸಂಪುಟ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ತೆಗೆದುಕೊಂಡಿದೆ. ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ
ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಒಪ್ಪಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹಿತ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾನೂನು ಮಾಡುವಾಗ ಸದನವನ್ನೇ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಆ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಆಗುವ ಹಾಗೆ ಮಾಡೋದರ ಜೊತೆಗೆ ಇವತ್ತು ರೋಸ್ಟರ್ ವಿಚಾರದಲ್ಲಿ ಏನು ಗೊಂದಲ ಅದು ಸೃಷ್ಟಿಯಾಗಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಅನ್ವಯ ಎಸ್ಸಿ ಮೀಸಲಾತಿ ಪ್ರಮಾಣವಾಗಿರುವಂತಹ ಶೇಕಡ 15ರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ. ಎಡಗೈ ಬಲಗೈ ಸಮುದಾಯಕ್ಕೆ ಸಮಾನವಾಗಿ ಮೀಸಲಾತಿ ನೀಡಿದರೆ ಸ್ಪೃಶ್ಯ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಶೇಕಡ 4.5ರಷ್ಟು ಮೀಸಲಾತಿಗೆ ಸಂಪುಟ ಅಸ್ತು ಅಂತ ಹೇಳಿದೆ. ಹಾಗೆ ಸ್ಪೃಶ್ಯ ಸಮುದಾಯದ ಲಂಬಾಣಿ, ಬೋವಿ, ಕೊರಮ, ಕೊರಚ ಸೇರಿದಂತೆ 59 ಸಣ್ಣ ಜಾತಿಗಳಿದ್ದಾವೆ. ಇತ್ತೀಚೆಗೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿಗಳನ್ನು ಸ್ಪೃಶ್ಯ ಸಮುದಾಯಕ್ಕೆ ಸೇರಿಸಲಾಗಿದೆ. ಸ್ಪೃಶ್ಯ ಸಮುದಾಯದ ಶೇಕಡ 4 ಮೀಸಲಾತಿಯಲ್ಲಿ ಶೇಕಡ 20ರಷ್ಟು ಭಾಗವನ್ನು ಅಲೆಮಾರಿ ಸಮುದಾಯಕ್ಕೆ ಮೀಸಲಿಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಪ್ರತಿ 5 ಹುದ್ದೆಗಳ ಪೈಕಿ ಅಲೆಮಾರಿ ಸಮುದಾಯಕ್ಕೆ 1 ಹುದ್ದೆ ಸಿಗಲಿದೆ. ಎಸ್ಸಿ ಒಳ ಮೀಸಲಾತಿ ಜಾರಿಗೆ ದಿಟ್ಟ ಕ್ರಮ ಕೈಗೊಂಡ ಸಿಎಂ ಸಿದ್ದರಾಮಯ್ಯಗೆ ಸಂಪುಟ ಸದಸ್ಯರು ಅಭಿನಂದನೆ ಕೋರಿದ್ದಾರೆ. ಮೀಸಲಾತಿ ಬಗ್ಗೆ ಸಿಎಂ ಘೋಷಣೆ ಮಾಡ್ತಾನೆ ಗುಲಾಬಿ ಹಾರ ಹಾಕಿ ಸನ್ಮಾನ ಮಾಡಲಾಯಿತು. ಸಿಹಿ ತಿನಿಸಿ ಸಂಭ್ರಮ ಪಟ್ಟರು. ಸಂಪುಟ ಸಚಿವರು ಕೂಡ ಸಮ್ಮತಿ ಸೂಚಿಸಿದ್ರು. ಸರ್ಕಾರದ ನಿರ್ಧಾರ ಘೋಷಣೆಗಳಿಗಾಗಿ ರಾಜ್ಯದ ವಿವಿಧ ಕಡೆಗಳಿಂದ ಸಮುದಾಯದ ನಾಯಕರು ಜನ ಬಂದಿದ್ರು. ಸರ್ಕಾರ ಘೋಷಣೆ ಮಾಡ್ತಾನೆ ವಿಧಾನಸೌಧದ ಎದುರು ಸಿಹಿ ತಿನಿಸಿ ಸಂಭ್ರಮ ಪಟ್ಟರು. ಮಾಜಿ ಸಚಿವ ಎಚ್ ಆಂಜನೇಯ ಶಾಲು ಹೊದಿಸಿ ಧನ್ಯವಾದ ಹೇಳಿದರು. ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ತೆಗೆದುಕೊಂಡಿದೆ. ಅದಕ್ಕಾಗಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹುಶಃ ನನಗೆ ಅನಿಸುತ್ತೆ ಇದು ಕರ್ನಾಟಕ ಮಾಡೆಲ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳ ಅಗತ್ಯ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಒಟ್ಟಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಇಷ್ಟದಲ್ಲಿ ಏನು ಎಡಗೈ ಬಲಗೈ ಅಂತ ಗಲಾಟೆಗಳು ನಡೀತಿತ್ತು, ಅದಕ್ಕೆ ಯಶಸ್ವಿಯಾಗಿದೆ. ಇದು ಎಲ್ಲರೂ ಮನವೊಲಿಸಿ ಎಲ್ಲ ಸಮುದಾಯದವರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹಿಂದೆ ಏನು ನಾವು 17%ಗೆ 6.5 ಮಾಡಿದ್ದೀವಿ, ಅದೇ ರೀತಿ ಒಳಗೆ ಅದೇ ಪ್ರಪೋರ್ಷನೇಟ್ ಆಗಿ ನಮ್ಮದು 5.25, 5.25 ಮತ್ತು 4.5 ಅಂತ ಇವತ್ತು. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವ ಜಾತಿ ಜನಾಂಗದವ್ರನ್ನ ಒಗ್ಗೂಡಿಸಿಕೊಂಡು ಇಡೀ ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ಪಡಿತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಅಸೆಂಬ್ಲಿಯಲ್ಲಿ ಕೌನ್ಸಿಲ್ದಲ್ಲಿ 17%ಗೆ ನಾವು ತೊಗೊಂಡು ಬಂದಿದ್ದೀವಿ. ಅದೇ ಪ್ರಪೋರ್ಷನೇಟ್ ಇವತ್ತು 15%ಗೆ ತಂದಿದ್ದೀವಿ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಸೀರ್ ಅಹಮದ್ ವಜಾ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಮುಸ್ಲಿಂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಕೋಲಾರದ ಈದ್ಗಾ ಮೈದಾನದಲ್ಲಿ ಉಲಾಮಗಳು ಹಾಗೂ ಮುಸ್ಲಿಂ ಧರ್ಮಗುರುಗಳು ಪಂಜು ಹಿಡಿದು ಆಕ್ರೋಶವನ್ನು ಹೊರಹಾಕಿದ್ರು. ನಸೀರ್ ಅಹಮದ್ ತಪ್ಪು ಮಾಡದೇ ಇದ್ರೂ ಕೂಡ ಪಕ್ಷದಿಂದ ವಜಾ ಮಾಡಿದ್ದು ತಪ್ಪು. ನಸೀರ್ ಅಹಮದ್ ಮೇಲಿನ ವಜಾ ಕ್ರಮ ಹಿಂಪಡೆದುಕೊಳ್ಳಲೇಬೇಕು ಅಂತ ಮೌಲಾನಾ ಅತೀಕ್ ರೆಹಮಾನ್ ಕಾಂಗ್ರೆಸ್ಗೆ ಆಗ್ರಹಿಸಿದರು. ಮಂತ್ರಿಯಾದ ರಾಜ್ಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಅದಕ್ಕೆ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಆಕ್ರೋಶ ಇದೆ. ಅದರಿಂದ ಇವತ್ತು ಎಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಆಗಲಿ ಅಥವಾ CM ಇರಲಿ DCM ಇರಲಿ ಅವ್ರಿಗೆಲ್ಲ ಕೇಳೋದು, ರಿಕ್ವೆಸ್ಟ್ ಮಾಡೋದು, ಮನವಿ ಮಾಡೋದು ಏನಂದರೆ, ನೀವು ಏನು ಅವ್ರು ವಜಾ ಮಾಡಿದ್ದೀವಿ ಮತ್ತೆ ರಿವೋಕ್ ಮಾಡಿ ಅವ್ರಿಗೆ ಅವರು ಗೌರವದಿಂದ ಅವ್ರಿಗೆ ಸ್ಥಾನ ಕೊಡಿ. ಮತ್ತು ನಮ್ಮ ಅಬ್ದುಲ್ ಜಬ್ಬಾರ್ ಸಾಬ್ರಾಗಲಿ ಬೇರೆ ಮುಖಂಡರಾಗಲಿ ಇದೆಲ್ಲ ಕಷ್ಟಪಟ್ಟು ಪಾರ್ಟಿನ ಪಕ್ಷಕ್ಕೆ ಕಟ್ಟಿ ಇವಾಗ ನಮ್ಮ ರಾಜಕೀಯ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡುವಂಥ ಇಲ್ಲ.
ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪಿಸಿ ಬೆಂಬಲಿಗರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಕುಲಕರ್ಣಿ ಕುಟುಂಬಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸುವ ಉದ್ದೇಶದಿಂದ ಮೌನ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಧಾರವಾಡ ನಗರದ ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಯಲಿದೆ. ಸತ್ಯ ಮತ್ತು ನ್ಯಾಯಕ್ಕಾಗಿ ಎಲ್ಲರೂ ಬಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅಂತ ಬೆಂಬಲಿಗರು ಕರೆ ಕೊಟ್ಟಿದ್ದಾರೆ. ಪುತ್ತೂರು ಕಾಂಗ್ರೆಸ್ನ ಶಾಸಕ ಅಶೋಕ್ ರೈಗೆ ಬುಲ್ಡೋಸರ್ ಸಂಕಷ್ಟ ಎದುರಾಗಿದೆ. ಕೋರ್ಟ್ನಲ್ಲಿದ್ದಂಥ ಕಟ್ಟಡ ಕೆಡವಿ ಪೇಚಿಗೆ ಸಿಲುಕಿದ್ದಾರೆ. ಪೇಟೆ ಅಗಲೀಕರಣ ನೆಪದಲ್ಲಿ ತಾವೇ ಸ್ವತಃ ಬುಲ್ಡೋಸರ್ ಚಲಾಯಿಸಿ ಶಾಸಕ ರೈ ರಾತ್ರೋರಾತ್ರಿ ಪುತ್ತೂರಿನ ಹಳೆಯ ಬಿಲ್ಡಿಂಗ್ ಧ್ವಂಸ ಮಾಡಿದ್ರು. ಈ ವೇಳೆ ಖೇದಿಗೆ ಮನೆತನಕ್ಕೆ ಸೇರಿದಂಥ ಕಟ್ಟಡವು ನೆಲಸಮ ಮಾಡಿದ್ರು. 1951ರಿಂದಲೂ ಕೂಡ ಈ ಆಸ್ತಿ ವ್ಯಾಜ್ಯ ಕೋರ್ಟ್ನಲ್ಲಿ ಮುಂದುವರೆದಿತ್ತು. ಶಾಸಕರು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ ಅಂತ ಖೇದಿಗೆ ಕುಟುಂಬ ಆರೋಪವನ್ನು ಮಾಡಿದೆ. ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರನ್ನ ಕೊಡಲಾಗಿದೆ. ಹಳೆಯ ಕಟ್ಟಡ ಇದೆ, ನಮಗೆ ಕಟ್ಟಡ ತೆರವುಗೊಳಿಸಬೇಕು, ಜಾಗದ ಬಗ್ಗೆ ಏನು ಕಾಳಜಿ ಇಲ್ಲ. ಏನು ಉಲ್ಲಾಲ್ತಿ ಬರುವಾಗ ರಸ್ತೆ ಇದೆ, ಸುಮಾರು 30,000-40,000 ಜನ ಅಲ್ಲಿ ಬರ್ತಾರೆ. ನಿಮಗೆ ಗೊತ್ತಿದೆ ಈ ಕರ್ನಾಟಕದಲ್ಲಿ ಇಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗುವಾಗ ಸ್ಟ್ಯಾಂಪೇಡ್ ಅಲ್ಲಿ ಏನಾಗಿದೆ, ಹೆಚ್ಚಿನ ಜನಸಂಖ್ಯೆ ಆಗುವಾಗ ಆ ಭಕ್ತಾದಿಗಳ ಏನು ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡೋದು ಕೂಡ ನಮ್ಮ ಕೈ ಜವಾಬ್ದಾರಿಯಲ್ಲಿದೆ. ಅದೇ ಅದನ್ನು ತೆರವುಗೊಳಿಸಬೇಕು ಅಂತ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ. ಆನಂತರ ಇಲ್ಲಿ ನಮಗೆ ಯಾರು ಗೊತ್ತಿದ್ರು ಅವರ ಹತ್ರ ಹೇಳಿ, ಅದು ಆಲ್ರೆಡಿ ಕೋರ್ಟ್ ಆದೇಶ ಇದೆ, ಮತ್ತೆ ನಗರಸಭೆ ಅದನ್ನು ಸೀಸ್ ಮಾಡಿದೆ, ತೆರವುಗೊಳಿಸಬೇಕಂತ ಆದೇಶ ಮಾಡಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಅದನ್ನು ಬರುವಂತ ದಾರಿಯಲ್ಲಿರುವಂತ ಒಂದು ಹಳೆಯ 2 ಕಟ್ಟಡಗಳನ್ನು ನಾವು ತೆರವುಗೊಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಈಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಅದಕ್ಕೆ ಯಾರು ಮಾಲಕರು ಅವರಿಗೂ ಕೂಡ ನಾವು ಬೇರೆಯವರಾದ ಅಡ್ವೊಕೇಟ್ ಯಾರಿದ್ದಾರೆ ಅವರಿಗೂ ಕೂಡ ತಿಳಿಸುವಂತ ಕೆಲಸವನ್ನು. ಮಾಗಡಿಯಲ್ಲಿ ಹಾಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಜೆಡಿಎಸ್ ಮಾಜಿ ಶಾಸಕ ಎ. ಮಂಜು ನಡುವೆ ರಾಜಕೀಯ ಜಗಳ ನಡೀತಾ ಇದೆ. ಭ್ರಷ್ಟಾಚಾರದ ವಿಚಾರವಾಗಿ ಇಬ್ಬರು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ರು. ಮಾಗಡಿಯ ಚಕ್ರಭಾವಿ ಗ್ರಾಮದಲ್ಲಿ ಬಹಿರಂಗ ಚರ್ಚೆಗೆ ವೇದಿಕೆ ಸಿದ್ಧವಾಗಿತ್ತು. ಶಾಸಕ ಬಾಲಕೃಷ್ಣ ವಿರುದ್ಧ ಎ. ಮಂಜು ಆರೋಪ ಮಾಡಿದ್ರು. ಕೆಲ ದಾಖಲೆಗಳ ಸಮೇತ ಚರ್ಚೆಗೆ ವೇದಿಕೆ ಸಿದ್ಧ ಆಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಮಾಗಡಿ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಪೊಲೀಸರು ಬಹಿರಂಗ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ. ಮಾರ್ಚ್ 21ರಂದು ಲಗ್ಗೇರಿಯ ಸ್ವಾತಂತ್ರ್ಯ ಯೋಧರ ಬಡಾವಣೆಯಲ್ಲಿ 4 ಮೇಲೆ ಬೀದಿ ನಾಯಿ ದಾಳಿಯನ್ನು ಮಾಡಿತ್ತು. 9 ವರ್ಷದ ಪುಟ್ಟ ಬಾಲಕಿ ಪುನಶ್ರೀ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿತ್ತು. ಆದ್ರೀಗ ಆ ನಾಯಿ ಬಗ್ಗೆ ಮಾಹಿತಿ ಕೇಳಿದ್ರೆ ನಾಯಿ ಸತ್ತೋಯ್ತು ಅಂತ ಪಾಲಿಕೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಾಲಕಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಾಗದೆ ಪೋಷಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಯಿಗೆ ಹುಚ್ಚು ಹಿಡಿದಿತ್ತಾ ಇಲ್ವಾ ಅಂತ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ದಿಢೀರಂತ ಕಿರ್ಚುವಂಥದ್ದು, ನಿದ್ದೆಯಿಂದ ಎದ್ದೇಳೋದು, ಈ ರೀತಿ ವರ್ತಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಗು ಇನ್ನಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುವಂಥ ಭೀತಿಯಲ್ಲಿ ಪೋಷಕರಿದ್ದಾರೆ. ಹೆಜ್ಜೆಯನ್ನು ತೆಗೆಯೋಕೆ ಹೋದ ವ್ಯಕ್ತಿ ಮರದಲ್ಲೇ ಸಾವನ್ನಪ್ಪಿರೋ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿನಲ್ಲಿ ನಡೆದಿದೆ. 48 ವರ್ಷದ ಸನಾವುಲ್ಲಾ ಮೃತ ದುರ್ದೈವಿ ಮಂಚೇನಹಳ್ಳಿ ಹೊರವಲಯದ ಹುಣಸೆ ಮರದಲ್ಲಿ ಹೆಜ್ಜೆಯನ್ನು ಕಟ್ಟಿತ್ತು. ಜೇನು ಹುಳುಗಳು ಕಚ್ಚದಂತೆ ಔಷಧ ಸಿಂಪಡಣೆ ಮಾಡಿಕೊಳ್ಳೋ ವೇಳೆ ದಾಳಿ ಮಾಡಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಡ ಮನೆಗೆ ಬಾರದನ್ನ ನೋಡಿ ಹುಡುಕಾಡಿದ ಪತ್ನಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾಳೆ. ಪೊಲೀಸರೊಂದಿಗೆ ಹುಡುಕಾಟ ನಡೆಸೋ ವೇಳೆ ಹುಣಸೆ ಮರದಲ್ಲಿ ಶವ ಪತ್ತೆಯಾಗಿದೆ. ಇನ್ನು ಘಟನೆ ಸಂಬಂಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುತ್ತೂರಿನ ಅಕ್ಷಯ್ ಕಲ್ಲೇಗ ಕೊಲೆ ಪ್ರಕರಣದ 1 ಮತ್ತು 2ನೇ ಆರೋಪಿಯ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ. ಪುತ್ತೂರಿನ 5ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ವಜಾಗೊಂಡಿದೆ. 2023 ನವೆಂಬರ್ 6ರಂದು ನೆಹರು ನಗರದಲ್ಲಿ ಅಕ್ಷಯ್ ಕಲ್ಲೇಗ ಕೊಲೆಯಾಗಿತ್ತು. ಪ್ರಕರಣ ಸಂಬಂಧ ಮನೀಶ್ ಚೇತನ್, ಮಂಜುನಾಥ್ ಯಾನೆ, ಹರಿ ಹಾಗೂ ಕೇಶವ ಪಡೀಲ್ ಅನ್ನುವರನ್ನ ಪೊಲೀಸರು ಬಂಧಿಸಿದರು. ಪುತ್ತೂರಿನ ಬಿಜೆಪಿ ಮಾಜಿ ಮುಖಂಡನ ಪುತ್ರನಿಂದ ಯುವತಿಗೆ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಪ್ರಕರಣ ರದ್ದು ಕೋರಿ ಕೃಷ್ಣ ಜೆ ರಾವ್ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಪೀಠ ಷರತ್ತಿನ ಮೇರೆಗೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ. ಆರೋಪಿಯ ದೈಹಿಕ ಸಂಪರ್ಕದಿಂದ ಯುವತಿಗೆ ಮಗುವಾಗಿದೆ. 10 ತಿಂಗಳ ಮಗು ತಾಯಿಯನ್ನ ಅನಾಥ ಮಾಡುವಂಥದ್ದು ಬೇಡ. ಹೀಗಾಗಿ ಮುಂದಿನ ಆದೇಶದವರೆಗೂ ಮಗು ಹಾಗೂ ತಾಯಿಗೆ ಮಾಸಿಕ 75,000 ರೂಪಾಯಿ ಹಣ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸಂತ್ರಸ್ತೆಯ ಪೋಷಕರು ಹಾಗೂ ಸಂಬಂಧಿಕರು ಯಾವುದೇ ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ ನೀಡಬಾರದು ಅಂತ ಕೋರ್ಟ್ ತಿಳಿಸಿದೆ.
ದಕ್ಷಿಣ ವಿಭಾಗ ಡಿಸಿಪಿಯಾಗಿ ವಿ ಕೋನ ವಂಶೀಕೃಷ್ಣ ನೇಮಕ ಮಾಡಲಾಗಿದೆ. ಈ ಹಿಂದೆ ಡಿಸಿಪಿ ಆಗಿದ್ದ ಲೋಕೇಶ್ ಜಗ್ಲಾಸರ್ ಅವರನ್ನ ವರ್ಗಾವಣೆ ಮಾಡಿ ನೂತನ ಡಿಸಿಪಿಯಾಗಿ ವಿ ಕೋನ ಅವರನ್ನ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಸ್ತುತ ಡಿಸಿಪಿ ಆಗಿದ್ದ ಲೋಕೇಶ್ ಜಗ್ಲಾಸರ್ಗೆ ಯಾವುದೇ ಸರ್ಕಾರ ಹುದ್ದೆ ತೋರಿಸಿಲ್ಲ. ಇನ್ನು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ಎಸ್ಐಟಿಯಲ್ಲಿ ಲೋಕೇಶ್ ಜಗ್ಲಾಸರ್ ಮುಖ್ಯ ತನಿಖಾಧಿಕಾರಿ ಆಗಿದ್ದರು. ಚಾಮರಾಜನಗರದ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಿಸುವಂತ ಅಡ್ಡೆ ಮೇಲೆ ತಹಶೀಲ್ದಾರ್ ದಾಳಿಯನ್ನು ಮಾಡಿದ್ದಾರೆ. ತಹಶೀಲ್ದಾರ್ ಗಿರಿಜಾ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದ್ದು 2 ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಖಾಲಿರುವಂತಹ ಸೈಟ್ಗಳಲ್ಲಿ ರಾತ್ರಿ ವೇಳೆ ಕೆಮ್ಮಣ್ಣು ಅಗೆದು ಬೇರೆಡೆಗೆ ಸಾಗಿಸುವಂತ ದಂಧೆ ನಡೀತಾ ಇತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮಲಿಶೆಟ್ಟಿಪುರ ಕಲ್ಯಾಣಿಗೆ ಕೊನೆಗೂ ಕಾಯಕಲ್ಪ ಸಿಕ್ಕಿದೆ. ಶಾಸಕ ಬಿಎನ್ ರವಿಕುಮಾರ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಕುಮಾರ್ ಭಟ್ ನೇತೃತ್ವದಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ನಡೆದಿದೆ. ವರ್ಷಗಳಿಂದ ಕಸ ಕಟಿ ಹೂಳಿನಿಂದ ತುಂಬಿದ್ದ ಪುರಾತನ ಕಲ್ಯಾಣಿಯನ್ನ 100ಕ್ಕೂ ಹೆಚ್ಚು ಜನ ಸೇರಿ ಸ್ವಚ್ಛಗೊಳಿಸಿದ್ದಾರೆ. ಮಳೆ ನೀರು ಸರಾಗವಾಗಿ ಹರಿದು ಬರುವಂತೆ ಕಾಲುವೆಗಳನ್ನು ಸರಿಪಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಅಂಕ ಪಡೆದಂತ 6 ವಿದ್ಯಾರ್ಥಿಗಳನ್ನು ಡಿಸಿ ಸನ್ಮಾನಿಸಿದ್ದಾರೆ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು ತಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿದ್ದಾರೆ. ಗಣೇಶ, ಮಾಧವಿ, ಮೇಘನ, ಭಾಗ್ಯಶ್ರೀ, ಓಂಕಾರ, ಹಸು ಹಾಗೂ ನಿಸರ್ಗ ಅವರನ್ನ ಡಿಸಿ ಸನ್ಮಾನಿಸಿದ್ದಾರೆ. ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆ ನೇತೃತ್ವದಲ್ಲಿ ಇನ್ಕಾಮೆಕ್ಸ್ ಬೃಹತ್ ಕೈಗಾರಿಕಾ ಮತ್ತು ವಾಣಿಜ್ಯ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿ ಎಪಿಎಂಸಿ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ವಸ್ತು ಪ್ರದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಜೆ 4 ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಡಿಸಿಎಂ ಡಿಕೆಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ರೈಲ್ವೆ ಕೋಚ್ ಫ್ಯಾಕ್ಟರಿ ಸೇರಿದಂತೆ 400ಕ್ಕೂ ಹೆಚ್ಚು ವಸ್ತು ಪ್ರದರ್ಶಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಉಪಲೋಕಾಯುಕ್ತ ಬಿ ವೀರಪ್ಪ ಜೆಸಿಬಿ ಚಲಾಯಿಸಿದ್ರು. ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮಕ್ಕೆ ರಸ್ತೆಯಲ್ಲಿ ಕಸಗುಡಿಸುವಂತ ಮೂಲಕ ಚಾಲನೆಯನ್ನು ಕೊಟ್ಟರು. ಟ್ರಾಫಿಕ್ ಪೊಲೀಸ್ ಬೈಕಲ್ಲಿ ಹಾವೊಂದು ಕಾಣಿಸಿಕೊಂಡಿದೆ. ಕೋಲಾರ ನಗರದ ಕಾಲೇಜು ಸರ್ಕಲ್ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಘಟನೆ ನಡೆದಿರೋದು. ಪೆಟ್ರೋಲ್ ಹಾಕಿಸೋ ವೇಳೆ ಹಾವು ಕಾಣಿಸಿಕೊಂಡಿದ್ದು ಬೈಕ್ ಸವಾರ ಹಾಗೂ ಬಂಕ್ ಸಿಬ್ಬಂದಿ ಭಯಗೊಂಡಿದ್ದಾರೆ. ನಂತರ ಸ್ಥಳಕ್ಕೆ ಸ್ನೇಕ್ ನಾಗರಾಜ್ ಬಂದು ಹಾವನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಜೋಳದ ಗದ್ದೆಯಲ್ಲಿ ಗೊರವಂಕ ಪಕ್ಷಿ ಮರಿಗಳನ್ನು ರೈತರು ರಕ್ಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಸನ್ನವಳ್ಳಿ ಗ್ರಾಮದಲ್ಲಿ ರೈತರು ಗೊರವಂಕ ಪಕ್ಷಿಗಳನ್ನು ರಕ್ಷಿಸಿದ್ದಾರೆ. ಮೆಕ್ಕೆಜೋಳ ಕಟಾವು ಮಾಡೋ ವೇಳೆ ಗೂಡು ಸಮೇತ ಗೊರವಂಕ ಪಕ್ಷಿ ಕಂಡುಬಂದಿದ್ದು 5-6 ಮರಿಗಳನ್ನು ರಕ್ಷಣೆ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ನಿನ್ನೆ ನಡೆದಂತ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಿತು. ಗುಜರಾತ್ ಪರ ಸಾಯಿ ಸುದರ್ಶನ್ ಭರ್ಜರಿ ಶತಕವನ್ನು ಸಿಡಿಸಿ ಮಿಂಚಿದ್ರು. 206 ರನ್ಗಳ ಗುರಿ ಬೆನ್ನತ್ತಿದಂತ ಆರ್ಸಿಬಿ 18.5 ಓವರ್ಗಳಲ್ಲಿ ಗೆಲುವಿನ ನಗೆ ಬೀರಿದೆ. ಆರ್ಸಿಬಿ ಪರ ವಿರಾಟ್ ಕೊಹ್ಲಿ 81 ರನ್ ಅನ್ನ ಸಿಡಿಸಿದ್ರೆ ಪಡಿಕ್ಕಲ್ 55 ರನ್ ಅನ್ನು ಹೊಡೆದ್ರು. ಆರ್ಸಿಬಿ 7 ಪಂದ್ಯಗಳಲ್ಲಿ 5ರಲ್ಲಿ ಗೆಲುವನ್ನು ಸಾಧಿಸಿದ್ದು ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಗುಜರಾತ್ 7 ಪಂದ್ಯಗಳಲ್ಲಿ 3ರಲ್ಲಿ ಗೆಲುವನ್ನು ಸಾಧಿಸಿದ್ದು ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ.